ಫ್ರೆಂಡ್ಸ್, ದಿಸ್ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ಲೆಂತಿ, ಅದಕ್ಕೆ ಸ್ವಲ್ಪ ಫಾಸ್ಟ್ ಮಾಡ್ಕೊಂಡು ನೋಡಿ ಆಯ್ತಾ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವಿಡಿಯೋಗೆ. ಅಫ್ಕೋರ್ಸ್ ಥಂಬ್ನೇಲ್ ನೋಡಿ ನೀವು ಬಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಫುಲ್ ಅಲ್ಲ, ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ಫಸ್ಟ್ ಟೈಮ್ ಎವರ್ ನಾಯಕದಲ್ಲಿ ನಾನು ಇಷ್ಟೊಂದು ಆರ್ಡರ್ ಮಾಡಿದ್ದೀನಿ. ಸೂಪರ್ 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 ಎಕ್ಸೈಟೆಡ್ ಆಗಿದ್ದೀನಿ ನಿಮಗೆ ತೋರಿಸೋದಕ್ಕೆ. ಐ ಗೆಸ್ ನಾನೇ ಅನ್ಸುತ್ತೆ ಈ ಸೇಲ್ನ ಲಾಸ್ಟ್ ನೈಕಾ ಹಾಲ್ ಮಾಡ್ತಿರೋದು. ಬಿಕಾಸ್ ನಂಗೆ ಅಷ್ಟು ಲೇಟಾಗಿ ರಿಸೀವ್ ಆಗಿದೆ. 27ನೇ ತಾರೀಕಿಗೆ ರಿಸೀವ್ ಆಗಬೇಕಿತ್ತು, ಆದರೆ ಆಗಿರಲಿಲ್ಲ. ಕಸ್ಟಮರ್ ಕೇರಿಗೆ 2 ಸತಿ ಕಾಲ್ ಮಾಡಿ ವಿಚಾರಿಸಿದ್ದಕ್ಕೆ ಇಲ್ಲ ಬರುತ್ತೆ, ಸೇಲಿಂದ ಡಿಲೇ ಆಗ್ತಿದೆ ಅಂತ ಹೇಳಿದ್ರು. ನಾನು ನೈಕಾನ ಪ್ಲಾಟಿನಮ್ ಮೆಂಬರ್ ಆಯ್ತಾ, ನಾನು ಅದಕ್ಕೆ ಕೇಳಿದೆ ಪ್ಲಾಟಿನಮ್ ಮೆಂಬರ್ಗೆ ಈ ಥರ ಆದರೆ ಇನ್ನು ನಾರ್ಮಲ್ ಮೆಂಬರ್ಸಿಗೆಲ್ಲ ನೀವು ಹೇಗೆ ಡೆಲಿವರ್ ಮಾಡ್ತೀರಾ ಅಂತ. ಅಂದರೆ ಫಸ್ಟ್ ಟೈಮ್ ನನಗೂ ಎಕ್ಸ್ಪೀರಿಯನ್ಸ್ ಆಗಿರೋದು, ಯಾವತ್ತೂ ನನಗೆ ಈ ಥರ ಆಗಿರಲಿಲ್ಲ. ಅದಕ್ಕೆ ನಾನು ಸರಿ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟೆ. ಎನಿವೆ ಇಟ್ಸ್ ಓಕೆ, ಲೆಟ್ ಸ್ಟಾರ್ಟ್. ನೀವೇ ಆದರೂ ಈ ಸತಿ ನೈಕಾ ಸೇಲಲ್ಲಿ ಏನಾದರೂ ತೊಗೊಂಡಿದ್ರೆ ನನಗೆ ತಿಳಿಸಿ, ಆ್ಯಂಡ್ ನಾನು ನಿಮಗೆ ತೋರಿಸ್ತೀನಿ ಏನಾದ್ರು ತೊಗೊಂಡೆ ಅಂತ. ಫುಲ್ ಖುಷಿಯಾಗಿದ್ದೀನಿ. ಫಸ್ಟ್ ಟೈಮ್ ಇವರಲ್ವಾ ಇಷ್ಟೊಂದು ಶಾಪಿಂಗ್ ಮಾಡೋದು, ಅದಕ್ಕೋಸ್ಕರನೇ. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಈ ಚಿಕ್ಕ ಬಾಕ್ಸಿಂದ ಸ್ಟಾರ್ಟ್ ಮಾಡೋಣ. ನಾನು ಅನ್ಕೊಂಡೆ ಶಾರ್ಟ್ಸ್ ಅಲ್ಲೇ ಮಾಡಿ ಹಾಕೋಣ ಅಂತ, ಬಟ್ ಈ ಸತಿ ಜಾಸ್ತಿ ಆರ್ಡರ್ ಮಾಡಿರೋದ್ರಿಂದ ಲೈಕ್ ಶಾರ್ಟ್ಸ್ ಅಲ್ಲಿ ಟೈಮ್ ಸಾಕಾಗಲ್ಲ. ಸರಿ ಬಿಡು, ದೊಡ್ಡ ವಿಡಿಯೋನೇ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ ಅಷ್ಟೇ. ಫಸ್ಟ್ ಬಂದು ಇದು ಕ್ಯಾರೆಕ್ಟರ್ ಕಾಸ್ಮೆಟಿಕ್ಸ್ ಇಂದ ಲಿಪ್ ಕ್ರೈಮ್ ತರಿಸ್ಕೊಂಡಿದ್ದೀನಿ. ಇದು ಶೇಡ್ ಬಂದು RL014 ಇದೆ. ಫಸ್ಟ್ ಟೈಮ್ ಎವರ್ ಕ್ಯಾರೆಕ್ಟರ್ ಕಾಸ್ಮೆಟಿಕ್ಸ್ ಇಂದ ಏನಾದರೂ ಒಂದು ಕಾಸ್ಮೆಟಿಕ್ ತರಿಸ್ಕೊಂಡಿದ್ದೀನಿ ಅಂದ್ರೆ ಅದು ಇದೇ ಆಗಿರುತ್ತೆ. ಅಂಡ್ ಇದು ಲಿಪ್ ಕ್ರಯಾನ್ ಈ ತರ ಇದೆ ಶೇಡ್. ಎಸ್, ಒಂಥರ ಬ್ರೌನಿಶ್ ನ್ಯೂಡ್ ತರ ಇದೆ, ಚೆನ್ನಾಗಿದೆ. ನೀವಾದ್ರೂ ನ್ಯೂಡ್ ಪರ್ಸನ್ ಆಗಿದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್. ತುಂಬ ದಿವಸನೂ ಬರುತ್ತೆ ನಿಮಗಿದೆ, ಆ್ಯಂಡ್ ತುಂಬ ಪ್ರಿಸೈಸ್ಟಾಗಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಬಿಕಾಸ್ ಶಾರ್ಪ್ ಮಾಡ್ಕೊಂಡ್ರೆ ಈಸಿ ಅನ್ಸುತ್ತೆ. ಶಾರ್ಪ್ನರ್ ಇದ್ರದ್ದು ಬರುತ್ತೆ ದಪ್ಪದು, ಅದನ್ನ ನೀವು ಪರ್ಚೇಸ್ ಮಾಡಬೇಕು. ಓಕೆನಾ? ಸೊ ಇದು ಫಸ್ಟ್ ಬಾಕ್ಸಲ್ಲಿ ಒಂದಕ್ಕೆ ಈ ಬಾಕ್ಸ್ ಕೊಟ್ಟಿದ್ದಾರೆ. ಸೆಕೆಂಡ್ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ನಂಗೆ ಗೊತ್ತಿಲ್ಲ ಈ ವಿಡಿಯೋ ಎಷ್ಟು ದೊಡ್ಡದು ಆಗುತ್ತೆ ಅಂತ ಅಂದ್ಬಿಟ್ಟು. ಈ ವಿಡಿಯೋಗೋಸ್ಕರ ನಾನು ಮೇಕಪ್ ಎಲ್ಲ ಮಾಡ್ಕೊಂಡು ಕೂತಿದ್ದೀನಿ ಗೊತ್ತಾ. ಇದರಲ್ಲಿ 2 ಐಟಮ್ ಇದೆ. ಓಕೆ, ಫಸ್ಟ್ ಬಂದು ನೈಕಾ ಅವ್ರದ್ದು ನೀಲ್ ಪಾಲಿಶ್. ಡಿಫ್ರೆಂಟಾಗಿ ಯಾವ್ದು ಟ್ರೈ ಮಾಡೋಣ ಅಂತ ಇದನ್ನ ತರಿಸ್ಕೊಂಡೆ. ಆನ್ಲೈನಲ್ಲೇ ಒಂಥರ ಆಯಿತು, ಬಟ್ ಇಲ್ಲೇ ಒಂಥರ ಇದೆ. ಹಾಕಿದ್ಮೇಲೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇವಾಗೇನು ಹಾಕಿ ತೋರ್ಸಕ್ಕೆ ಹೋಗಲ್ಲ, ಬಿಕಾಸ್ ಈ ಥರ ಇದೆ. ಈ ಒಂದು ನಿಯಾನ್ಸ್ ಥರ, ಶಿಮ್ಮರ್ ನಿಯಾನ್ ಥರ ಇದೆ. ಸೊ ಇದು ಶೇಡ್ ಬಂದು 463. ಆ್ಯಂಡ್ ನೆಕ್ಸ್ಟ್ ಬಂದು ಚಾರ್ನಸಿ ಮಿಲಾನೋ. ಇದೆ ಫಸ್ಟ್ ಟೈಮ್ ಎವರ್ ಈ ಬ್ರ್ಯಾಂಡ್ ಅದನ್ನು ನಾನು ತರಿಸ್ಕೊಳ್ಳಿ. ಬಿಕಾಸ್ ಈ ಬ್ರ್ಯಾಂಡ್ ಎಲ್ಲ ಸಿಕ್ಕಾಪಟ್ಟ ಹೈಪಲ್ಲಿ ಇದೆ ಆಯ್ತಾ. ನನ್ನ ಹತ್ರ ಏನೂ ಇರಲಿಲ್ಲ. ಸೊ ಅದಕ್ಕೆ ಲಿಪ್ಸ್ಟಿಕ್ನ ತರಿಸ್ಕೊಂಡಿದ್ದೀನಿ ಚಾರ್ನಸಿ ಮಿಲಾನೋ ಅವ್ರದ್ದು. ಆ್ಯಂಡ್ ನನ್ನ ನೇಲ್ ಪಾಲಿಶ್ಗೆ ಮ್ಯಾಚ್ ಆಗ್ತಿದೆ. ಇದು ಶೇಡ್ ಬಂದು 17 ರೆಡ್ ಸಾಂಗ್ರಿಯಾ ಅಂತ ಇದೆ. ಬಟ್ ಇದು ರೆಡ್ ಥರನೇ ಕಾಣ್ತಲ್ಲ ನನ್ನ ಕಣ್ಣಿಗೆ. ಮೈ ಗಾಡ್, ಕಲರ್ ನೋಡಿ ಎಷ್ಟು ಡಾರ್ಕ್ ಆಗಿದೆ. ಒಂಥರ ಗ್ರೇಪ್ ವೈನ್ ಕಲರ್ ಇದು. ನನ್ನ ಹತ್ರ ಈ ಥರ ಕಲರ್ ಇರಲಿಲ್ಲ. ಒಂದು ಫೇಸಸ್ ಕೆರಡಾಗಿದೆ, ಬಟ್ ಅದು ತುಂಬ ಡಾರ್ಕ್ ಆಗಿದೆ. ಸಮ್ಟೈಮ್ಸ್ ಅದು ಚೆನ್ನಾಗಿ ಕಾಣೋದೆ ಆಯಿತಾ. ನಾನು ಟ್ಯಾನ್ ಆದಾಗ ಆ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಲವ್ರಿಗೆ ಈ ಥರ ಶೇಡ್ಸು ತುಂಬ ಇಂಟಿಮಿಡೇಟಿಂಗ್ ಅಂತ ಅನಿಸುತ್ತೆ, ಬಟ್ ನನಗೇನು ಅಷ್ಟು ಅನಿಸಲ್ಲ. ನಿಮಗೇನಾದರೂ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇದನ್ನು. ಸೊ ಇದೊಂದು ಫಸ್ಟ್ ಟೈಮ್ ಎವರ್ ನಾನು ತೊಗೊಂಡಿರೋದು ಚಾರ್ಮಸಿ ಮಿಲಾನೋ ಇಂದ. ಆ್ಯಂಡ್ ಥರ್ಡ್ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ನಂಗೆ ಮರ್ತೋಗಿದೆ, ಯಾಕಂದರೆ ತುಂಬ ದಿವಸ ಆಯ್ತಲ್ಲ ಏನೇನು ಮಾಡಿದ್ದೀನಿ ಅಂತಲೇ ಮರ್ತಿದ್ದೀನಿ. ನಮ್ಮ ಅಮ್ಮಂಗೆ 2 ಐಟಮ್ ಆರ್ಡ್ರ್ ಮಾಡಿದ್ದೆ, ಅದು ಅವ್ರು ತೊಗೊಂಡ್ರು. ನೆಕ್ಸ್ಟ್ ಬಂದು ಈ ಕೋಂಬು ಆಲ್ರೆಡಿ ನನ್ನ ಹತ್ರ ಇದೆ, ಬಟ್ ಈ ಮಧ್ಯೆ ಏನು ನಿಮಗೆ ಲೈನ್ ಥರ ಕಾಣ್ತಿದೆ ಅದು ನಾನೆಲ್ಲ ಕಳೆದ್ಬಿಟ್ಟಿದ್ದೀನಿ ಆಯಿತಾ. ಅದಿಲ್ಲೇ ಕೂದಲು ರಪ್ಪ ನಂಗೆ ಎಳ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ಇದನ್ನ ತರಿಸ್ಕೊಂಡೆ. ತುಂಬ ಕಡಿಮೆ ಕೂದಲು ಉದುರುತ್ತೆ ಇದರಲ್ಲಿ, ಡಿಟಾಗಲ್ ಕೂಡ ತುಂಬ ಬೇಗ ಆಗುತ್ತೆ, ಅದಕ್ಕೆ ಇದನ್ನು ತರಿಸ್ಕೊಂಡಿದ್ದು. ಗೈಸ್, ಫಸ್ಟ್ ನಿಮಗೆ ಏನು ತೋರಿಸ್ತೆ, ಇದು ಲಿಪ್ ಲೈನರ್. ಇದು ಲಿಪ್ ಕ್ರೇಯಾನ್ಸ್. 2 ಡಿಫ್ರೆಂಟ್ ಶೇಡ್, ಬಟ್ ಒಂದೇ ಥರ ಅಂತ ಅನ್ಸುತ್ತೆ. ಇದು ಸ್ವಲ್ಪ ಏನಂತಾರೆ ನ್ಯೂಟ್ರಲ್ ಬ್ರೌನ್ ಥರ ಇದೆ. ಇದು ನ್ಯೂಡ್, ಕಂಪ್ಲೀಟ್ ನ್ಯೂಡ್ ಇದೆ. ಸೊ ಅದೇ ಆಗಲೇ ಹೇಳ್ದಂಗೆ ನೀವು ಯಾವ್ದು ನ್ಯೂಡ್ ಪರ್ಸನ್ ಆಗಿದ್ರೆ ಯು ಕ್ಯಾನ್ ಟ್ರೈ ದಿಸ್. ಬಟ್ ಇದು ಸ್ವಲ್ಪ ಪಿಂಕಿಶ್ ಕಡೆ ಬರುತ್ತೆ. ಸಿ, ಏನು ಸಾಫ್ಟಾಗಿದೆ ಗೊತ್ತಾ, ಫಾರ್ಮುಲಾ ಸಕ್ಕತ್ತಾಗಿದೆ. ಆ್ಯಂಡ್ ಇದು ಸ್ವಲ್ಪ ಬ್ರೌನ್ ಕಡೆ ಇದೆ ಇಲ್ಲಿ ಲಿಪ್ಸ್ಟಿಕ್ಕು. ಸೊ ಇದೊಂದು, ಇದೆರಡು ಕ್ಯಾರೆಕ್ಟರ್ ಕಾಸ್ಮೆಟಿಕ್. ಟೋಟಲ್ 3 ಕಾಸ್ಮೆಟಿಕ್ಸ್ ಕ್ಯಾರೆಕ್ಟರ್ ಕಾಸ್ಮೆಟಿಕ್ಸ್ ಇಂದ. ಇದು ಫಸ್ಟ್ ಕ್ಲೀನ್ ಮಾಡ್ತೀವಿ. ಇಲ್ಲ ಗೈಸ್, ಕ್ಯಾರೆಕ್ಟರ್ ಕಾಸ್ಮೆಟಿಕ್ಸ್ ಇಂದ ಇನ್ನೂ ಒಂದು ಲಿಪ್ ಟಿಂಟ್ ಇದೆ. ಇದು ಬಂದು ಶೇಡು CTL001. ಈ ಥರದ ಪ್ಯಾಕೇಜಿಂಗ್ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ. ಆ್ಯಂಡ್ ಇದು ಸ್ವಲ್ಪ ಚೆರಿ ಕಲರಲ್ಲಿ ಬರುತ್ತೆ, ಚೆರಿ ಬರುತ್ತೆ ಗೊತ್ತಾ, ಆ ಥರ ಸೇಮ್ ಚೆರಿ ಕಲರ್. ಇದೆಲ್ಲ ಒರೆಸಿ ಹಾಳು ಮಾಡಿಟ್ಟಿದ್ದೀನಿ ಕೈನ. ಒಂದು ನಿಮಿಷ. ಸಖತ್ ಡಾರ್ಕ್ ಆಗಿದೆ.
ಇದು ಶೇಡ್ ತೋರಿಸ್ತಲ್ವ ನಿಮಗೆ? ಕರೆಕ್ಟು. ಶೇಡ್ ಬಂದು ಯಾವುದಪ್ಪ ತೋರಿಸಿದ್ದೀನಿ ಆವಾಗಲೇ ಇದೆ, ಓಕೆನಾ? ಸೊ ಈ ಬಾಕ್ಸ್ ಖಾಲಿ ಆಯಿತು. ಇದು ಟಿಂಟ್ ಏನು ತೋರಿಸ್ತೆ ಲಾಸ್ಟು, ಅದು ನಿಮಗೆ ಟಿಂಟ್ ಥರ ನೀವು ಬೇಕಿದ್ರೆ ಅಪ್ಲೈ ಮಾಡಿ ವೈಪ್ ಮಾಡ್ಕೋಬೋದು. ನಾನು ಇಮಿಡಿಯೇಟ್ ವೈಪ್ ಮಾಡಿದೆ, ಆದರೂ ಇಷ್ಟು ಟಿಂಟ್ ಬಿಟ್ಟಿದೆ ನೋಡಿ. ಅಷ್ಟೇ ಈ ಬಾಕ್ಸಲ್ಲಿ. ನೆಕ್ಸ್ಟ್ ತೋರಿಸ್ತೀನಿ ಯಾವುದು ಅಂತ. ಇದು ಡವ್ ಅವ್ರದ್ದು ಡೀಪ್ ಮಾಯಿಶ್ಚರ್ ಮಿರಾಕಲ್ ಮಾಸ್ಕ್. ಇದು ಎಷ್ಟು ಡಬ್ಬ ಖಾಲಿ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಿಮ್ಮ ಹೇರ್ ಅದು ತುಂಬ ಫ್ರಿಜಿ ಆಯಿತು, ಸ್ಪೆಷಲಿ ಎಂಡ್ಸಲ್ಲೆಲ್ಲ ತುಂಬ ರಫ್ ಆಗಿಬಿಡುತ್ತೆ ಗೊತ್ತಾ, ಅಂಥ ಟೈಮಲ್ಲಿ ಯೂಸ್ ಮಾಡಿ. ನಾನು ಅಂಥ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ಅದಕ್ಕೆ ನನಗೆ ಅಟ್ಲೀಸ್ಟ್ ಈ ಮಾಸ್ಕ್ ಒಂದು 2 months ಆದರೂ ಬಂದೇ ಬರುತ್ತೆ, ಯಾಕಂದರೆ ನಾನು ತಿಂಗಳಿಗೆ 2-3 ಸತಿ ಮಾತ್ರ ಅಪ್ಲೈ ಮಾಡೋದು ಅದಕ್ಕೆ. ಸೊ ಇದೊಂದು ಈ ಬಾಕ್ಸಲ್ಲಿ ಅಷ್ಟೇ ಬಂದಿರೋದು, ಒಂದೇ ಒಂದು. ನೆಕ್ಸ್ಟ್ ಬಂದು ಈ ಬಾಕ್ಸ್ ಆಲ್ರೆಡಿ ಓಪನ್ ಮಾಡಿದ್ದೀನಿ, ಯಾಕಂದರೆ ನಮ್ಮ ಅಮ್ಮಂದು ಶ್ಯಾಂಪು ಆರ್ಡ್ರ್ ಮಾಡಿದ್ರೆ ಅದನ್ನು ಕೊಡಬೇಕಿತ್ತು, ಅದಕ್ಕೋಸ್ಕರ. ಇದರಲ್ಲಿ 2 ಐಟಮ್ ಇದೆ. ಇದು ನನ್ನ ಫೇವ್ರೇಟ್, ಡವ್ ಅವ್ರದ್ದು ಎಕ್ಸ್ಫೋಲಿಯೇಟಿಂಗ್ ಬಾಡಿ ಪಾಲಿಶ್, ಪೊಮೊಗ್ರೆನೇಟ್ ಸೀಡ್ ಮತ್ತು ಶಿಯಾ ಬಟರ್ದು ಬಾಡಿ ಸ್ಕ್ರಬ್ಬು. ಇದು ನನ್ನ ಸೆಕೆಂಡ್ ಡಬ್ಬ. ಆಲ್ರೆಡಿ ನನ್ನ ಹತ್ರ ಇವ್ರದ್ದು ಇನ್ನೂ 2 ವೇರಿಯಂಟ್ ಇದೆ, ಬಟ್ ಇದ್ರದ್ದು ಫ್ರೇಗ್ರೆನ್ಸ್ ಒಂಥರ ಚೆನ್ನಾಗಿರುತ್ತೆ, ಅದಕ್ಕೆ ಇದನ್ನ ತರಿಸ್ಕೊಂಡಿದ್ದೀನಿ. ಬೆಸ್ಟ್ ಸ್ಕ್ರಬ್ ಅಂತಲೇ ಹೇಳ್ಬೋದು. ಸ್ಮೆಲ್ ಅಂತೂ ತಿನ್ನಬೇಕು ಅಂತ ಅನ್ಸುತ್ತೆ ಗೊತ್ತಾ, ಬಟ್ ತಿನ್ನೋಕ್ಕಾಗಲ್ಲ. ಬಾ ತಡಿ, ಕಳ್ದು ಹೋಗ್ತೀರಾ ಗೈಸ್, ನಿಜ ಅಷ್ಟು ಚೆನ್ನಾಗಿರೋದೆ. ಏನು ಮಾಡ್ತು ತಿನ್ನೋಕ್ಕಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಶೇವ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಸ್ಕ್ರಬ್ ವಿತ್ ದಿಸ್. ಅದಾದಮೇಲೆ ಶೇವ್ ಮಾಡ್ಬೋದು. ಶೇವ್ ಮಾಡಿ ಆದಮೇಲೆ ಸ್ನಾನ ಮಾಡ್ಕೊಂಡು ಬಂದು ಬಾಡಿ ಲೋಷನು ಬಾಡಿ ಆಯಿಲ್ ಅಪ್ಲೈ ಮಾಡಿ ಬಿಡಿ. ನಿಮ್ಮ ಬಾಡಿ ಲೈಕ್ ನಿಮ್ಮ ಸ್ಕಿನ್ ಎಷ್ಟು ಸಾಫ್ಟ್ ಅನ್ನಿಸ್ತಿರುತ್ತೆ ಗೊತ್ತಾ, ಸಖತ್ ಸಾಫ್ಟ್ ಅನ್ನಿಸ್ತಿರುತ್ತೆ. ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಇದನ್ನ ತರಿಸ್ಕೊಂಡು. ಇನ್ನೊಂದೇನೋ ಇದೆಯಲ್ಲಪ್ಪ ಈ ಡಬ್ಬದಲ್ಲಿ. ಓಕೆ, ಇದು ಬಂದು ಕ್ಯಾರೆಕ್ಟರ್ ಕಾಸ್ಮೆಟಿಕ್ಸ್ದೇ ಲಿಪ್ ಲೈನರ್ ತರಿಸ್ಕೊಂಡಿದ್ದೀನಿ. ಅದು ಲಿಪ್ ಲೈನರ, ಇದು ಲಿಪ್ ಲೈನರ ಒಂದು ಗೊತ್ತಾಗ್ತಿಲ್ಲ. ಫಸ್ಟ್ ಟೈಮ್ ನಾನು ಇವ್ರದ್ದು ಲಿಪ್ ಲೈನರ್ನ ತರಿಸ್ಕೊಂಡಿರೋದು, ಅಂದರೆ ಫಸ್ಟ್ ಟೈಮೇ ಇವ್ರ ಬ್ರ್ಯಾಂಡಿನ ತರಿಸ್ಕೊತಾ ಇರೋದು. ಇದು ಬಂದು C175 ಶೇಡು. ಸ್ವಲ್ಪ ಡಾರ್ಕರ್ ಶೇಡ್ ಇರಲಿ ಅಂದ್ಬಿಟ್ಟು ಈ ಶೇಡ್ನ ತರಿಸ್ಕೊಂಡಿದ್ದು. ಇದು ಶೇಡ್ ಬಂದು C715. ಓಕೆ, ಸೇಮ್ ಬ್ರೌನ್ ಲಿಪ್ ಲೈನರ್ ಬರುತ್ತೆ ಗೊತ್ತಾ, ಅದೇ ಥರನೇ ಇದೆ. ಸೊ ಅದಕ್ಕೆ ತರಿಸ್ಕೊಂಡೆ ಇದೊಂದು ಲಿಪ್ ಲೈನರ್. ಆ್ಯಂಡ್ ಈ ಬಾಕ್ಸಲ್ಲಿ ಅಷ್ಟೇ ಖಾಲಿ. ಇವಾಗ ಫೈನಲ್ ಬಾಕ್ಸ್, ತುಂಬ ದೊಡ್ಡ ಬಾಕ್ಸ್. ಫಸ್ಟ್ ಟೈಮ್ ನೈಕಾ ಹತ್ರ ಒಂದು ದೊಡ್ಡ ಬಾಕ್ಸ್ ಬಂದಿರೋದು ನನಗೆ. ಸೊ ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಫಸ್ಟ್ ಬಂದು ಮಾರ್ಸ್ ಅವ್ರದ್ದು ನೇಲ್ ಪಾಲಿಶ್ ತೊಗೊಂಡಿದ್ದೀನಿ. ನಾನು ಇನ್ನೂ ಡಾರ್ಕ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇದು ಸ್ವಲ್ಪ ನ್ಯೂಡ್ ಬ್ರೌನ್ ಥರ ಬಂದ್ಬಿಟ್ಟಿದೆ. ಇಟ್ಸ್ ಓಕೆ. ಇದೊಂದು ಯಾಕೆ ನನ್ನ ಮೇಲೆ ದ್ವೇಷ ಈ ಪಕ್ಷಿಗಳಿಗೆ ಇವಾಗ ಬಂದಿದೆ, ಕೂಗಾಡ್ತಿದೆ. ಆ್ಯಂಡ್ ನೆಕ್ಸ್ಟು ನೈಲ್ ಪಾಲಿಶು. ಇದು ನೈಕಾ ಅವ್ರದ್ದೇ ನೈಲ್ ಪಾಲಿಶು. ಇದು ಶೇಡ್ ಬಂದು 465. ಸ್ವಲ್ಪ ಡಾರ್ಕ್ ಶೇಡ್ ಇರಲಿ ಅಂದ್ಬಿಟ್ಟೆ ನಾನು ಈ ಮರೂನ್ ಶೇಡ್ನ ತರಿಸ್ಕೊಂಡಿದ್ದು. ಒಂದು ಟೈಮಲ್ಲೆಲ್ಲ ಈ ಶೇಡ್ಸ್ ಎಷ್ಟು ಟ್ರೆಂಡಿಂಗ್ ಗೊತ್ತಾ, ಎಲ್ಲರೂ ಈ ಥರ ರೆಡ್ಡು ಬ್ಲ್ಯಾಕು ಈ ಥರ ಮರೂನು ಅದೇ ಥರ ಕಲರ್ಸ್ ಯೂಸ್ ಮಾಡ್ತಿದ್ರು. ಇವಾಗೆಲ್ಲ ಬಿಟ್ಬಿಟ್ಟು ಎಲ್ಲ ಪೇಸ್ಟಲ್ಸಿಗೆ ಬಂದುಬಿಟ್ಟಿದ್ದಾರೆ. ನಂಗೆ ಯಾಕೋ ಹಾಕಬೇಕು ಅಂತ ಅನ್ನಿಸ್ತು, ಅದಕ್ಕೆ ಈ ಕಲರ್ನ ತರಿಸ್ಕೊಂಡಿದ್ದು ನಾನು. ನೋಡೋಣ, ಅಪ್ಲೈ ಮಾಡಿದ್ಮೇಲೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ನೆಕ್ಸ್ಟ್ ಬಂದು ನನಗೆ ಇತ್ತೀಚೆಗೆ ಪಿಂಕ್ ಕಲರ್ ಐ ಶಾಡೋ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಅಂದರೆ ಚಿಕ್ಕದು ಒಂದು ಟ್ರಾವೆಲ್ ಫ್ರೆಂಡ್ಲಿ ಐ ಶಾಡೋ ಪ್ಯಾಲೆಟ್ ಇರಲಿಲ್ಲ, ಅದಕ್ಕೆ ನಾನು ನೈಕಾ ಅವ್ರದ್ದು ಡೇ ಡ್ರೀಮಿಂಗ್ ಐ ಶಾಡೋ ಪ್ಯಾಲೆಟ್ನ ತರಿಸ್ಕೊಂಡಿದ್ದು. ಆ್ಯಂಡ್ ಈ ಥರ ಇದೆ, ತುಂಬ ಕ್ಯೂಟಾಗಿದೆ. ಬಟ್ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಗೊತ್ತಾ, ಐ ಶಾಡೋ ಪ್ಯಾಲೆಟ್ಸ್ ಎಲ್ಲ ಒಂದ್ಸತಿ ಬಿತ್ತು ಅಂದರೆ ಅದು ಮುಗೀತು, ಕತೆ ಹೋಯಿತು ಅಂತಾನೆ. ಆ್ಯಂಡ್ ನನ್ನ ಹತ್ರ ಇಷ್ಟು ಚಿಕ್ಕ ಪ್ಯಾಲೆಟ್ ಇರಲಿಲ್ಲ, ಇದೆ ಬಟ್ ಇವ್ರದ್ದು ಇನ್ನೊಂದು ಬರುತ್ತೆ ಗೊತ್ತಾ ಚಿಕ್ಕ ಚಿಕ್ಕದು, ಅದರಲ್ಲಿ ಈ ಥರ ಶೇಡ್ಸ್ ಎಲ್ಲ ಇರಲಿಲ್ಲ, ಅದಕ್ಕೆ ಇದನ್ನ ತರಿಸ್ಕೊಂಡಿದ್ದು. ಒಂದು ಶಿಮ್ಮರ್ ಸ್ವಾಚ್ ಮಾಡಿ ತೋರಿಸ್ತೀನಿ. ನಾನು ಯಾಕೆ ನ್ಯಾಚುರಲ್ ಲೈಟಲ್ಲಿ ಶೂಟ್ ಮಾಡ್ತಾಯಿದ್ದೀನಿ ಅಂದರೆ ನಿಮಗೆ ಆ ಒರಿಜಿನಲ್ ಕಲರ್ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ನೆಕ್ಸ್ಟು ಇದೊಂದು. ಆ್ಯಂಡ್ ನೆಕ್ಸ್ಟು ನೈಕಾ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್ ತೊಗೊಂಡಿದ್ದೀನಿ, SPF 50 PA ಇರಲಿ. ಆ್ಯಂಡ್ ಇದು ಶೇಡ್ ಸ್ಯಾಂಡ್ 04. ಸೊ ನಂತರ ಹಳೇದೊಂದಿತ್ತು, ಬಟ್ ಅದಕ್ಕೆಲ್ಲೋ ಕಳೆದೋಯ್ತು, ಅದು ಇರಲಿಲ್ಲ. ನೈಕಾ ಅವ್ರದ್ದು ಸ್ಯಾಂಡ್ 04 ತೊಗೊಂಡಿದ್ದೀನಿ. ಒಳಗೆ ತೋರಿಸ್ತೀನಿ, ಮೇ ಬಿ ನಿಮ್ಗೆ ಯೂಸ್ ಆಗ್ಬೋದೇನೋ ಈ ಶೇಡು. ನಾನಿವಾಗ ಫುಲ್ ಟ್ಯಾನ್ ಆಗ್ಬಿಟ್ಟಿದ್ದೀನಿ ಗೈಸ್. ಓಕೆ, ಈ ಶೇಡ್ ನನಗಾಗತ್ತೆ. ಸೊ ನನ್ನ ಶೇಡ್ ನೀವಿದ್ರೆ ಇದನ್ನು ತೊಗೊಳ್ಬೋದು. ಇದು ಸ್ಯಾಂಡ್ 04. ಓಕೆನಾ.
ಆ್ಯಂಡ್ ಇದು ತಗೊಂಡಿದ್ದಕ್ಕೆ ನೈಕಾಯಿಂದ ನನಗೆ ಇದೇನೋ ಒಂದು ಕೊಟ್ಟಿದ್ದಾರಪ್ಪ, ಮೊಬೈಲ್ಗೆ ಹಾಕೋದೇನೋ ಇರಬೇಕಿದು ನನ್ನ ಪ್ರಕಾರ. ಬಟ್ ಗೊತ್ತಿಲ್ಲ ಇದನ್ನ ಎಲ್ಲಿಗೆ ಹಾಕೋದು ಅಂತ ಅಂದ್ಬಿಟ್ಟು ಈ ಥರ ಇದೆ. ಇದನ್ನೇ ಅಂತ ಕರೀತಾರೆ ಅದು ನಂಗೆ ಗೊತ್ತಿಲ್ಲ. ಇದೊಂದು ಫ್ರೀ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಶ್ಯಾಂಪೂ ಇಲ್ಲ ಅಂತ, ಅದಕ್ಕೆ ಶ್ಯಾಂಪೂ ತರಿಸ್ಕೊಂಡ್ರೆ ಡವ್ ಅವ್ರದ್ದು. ಇದ್ರ ಆಫರ್ ಇದ್ದಾಗ ಮಾತ್ರ ನಾನು ಡವ್ ಶ್ಯಾಂಪೂ ತರಿಸ್ಕೊಳ್ಳೋದು. ಸೊ ದೊಡ್ಡ ಬಾಟ್ಲ್ ತರಿಸ್ಕೊಂಡ್ಬಿಟ್ಟಿದ್ದೀನಿ ಈ ಸತಿ. ಇದು ಡವ್ ಅವ್ರದ್ದು ಡ್ಯಾಮೇಜ್ ಥೆರಪಿ ಹೇರ್ ಫಾಲ್ ರೆಸ್ಕ್ಯೂ ಬಯೋಪ್ರೋಟೀನ್ ಕೇರ್, ಎಕ್ಸ್ಕ್ಯೂಸ್ ಮೀ. ಇದು ತರಿಸ್ಕೊಂಡೆ, ಫುಲ್ ಆಫರಲ್ಲಿ ಇತ್ತು. ಇದು ಪ್ರೈಸ್ ಆ್ಯಕ್ಚುಲಿ ಎಷ್ಟು ಗೊತ್ತಾ, 1370 ಇದೆ. ಬಟ್ ನನಗೆ ಬರೀ 700 ರುಪೀಸ್ಗೆ ಬಿತ್ತು. ಅದಕ್ಕೆ ಇದನ್ನು ತೊಗೊಂಡಿದ್ದು ನಾನು. ಖಾಲಿ ಅದರ ಡವ್ ಶಾಂಪು ಖಾಲಿಯಾಗಿ ಸುಮಾರು ದಿವಸ ಆಯಿತು. ಸೊ ಸೇಲ್ಗೋಸ್ಕರ ಕಾಯ್ತಿದ್ದೆ, ಅವಾಗ ಕಡಿಮೆ ಪ್ರೈಸಲ್ಲಿ ಸಿಗುತ್ತಲ್ಲ ತೊಗೋಬೋದು ಅಂಥೇಳಿ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಬಾಡಿ ವಾಶ್ ತೊಗೊಂಡಿದ್ದೀನಿ. MK ಫ್ರೆಂಡ್ ಹೊರಟು ಕ್ಯಾರಮೆಲ್ ಕ್ರಂಚ್ ಎಕ್ಸ್ಫೋಲಿಯೇಟಿಂಗ್ ಬಾಡಿ ವಾಶ್. ಕ್ಯಾರಮೆಲ್ದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಬಾಡಿ ಲೋಷನ್ ಆಗಿರ್ಬೋದು ಅಥವಾ ಲಿಪ್ ಬಾಮ್ ಆಗಿರ್ಬೋದು ಅಥವಾ ಶವರ್ ಜೆಲ್ ಆಗಿರ್ಬೋದು, ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಗೊತ್ತಾ, ಫ್ರೇಗ್ರೆನ್ಸು ಸಕ್ಕತ್ತಾಗಿರುತ್ತೆ. ಅದಕ್ಕೋಸ್ಕರ ಇದನ್ನ ತೊಗೊಂಡೆ. MK ಫ್ರೆಂಡ್ ಆಬ್ವಿಯಸ್ಲಿ ಕಾಫಿ ಅಲ್ವಾ ಅವ್ರದ್ದು, ಇದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ತರಿಸ್ಕೊಂಡಿದ್ದೀನಿ. ಯಾವತ್ತೂ ನಾನು ಟ್ರೈ ಮಾಡಿಲ್ಲ ಅವ್ರದ್ದು ಬಾಡಿ ಶವರ್ ಜೆಲ್ ಎಲ್ಲ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಯಾವ ಜೋಶಲ್ಲಿ ತೊಗೊಂಡೆ ಅಂತ ಗೊತ್ತಿಲ್ಲ ಇದನ್ನು, ಬಟ್ ತೊಗೊಂಡಿದ್ದೀನಿ. ಆಲ್ರೆಡಿ ನನ್ನ ಹತ್ರ ಎಷ್ಟೊಂದು ಫೇಸ್ ವಾಶ್ ಇದೆ ಗೊತ್ತಾ. ಫೇಸ್ ವಾಶ್ ಏನು ಬೇಗ ಖಾಲಿ ಆಗಿಬಿಡುತ್ತೆ, ಬಿಕಾಸ್ ದಿನಕ್ಕೆ 2 ಸತಿ ಫೇಸ್ ವಾಶ್ ಮಾಡ್ತೀವಿ. ಆಬ್ವಿಯಸ್ಲಿ ಖಾಲಿ ಆಗಿಬಿಡುತ್ತೆ. ಬಟ್ ಸ್ಟಿಲ್ ನಾನು ಯಾಕೆ ತೊಗೊಂಡೆ ಅಂತ ಅರ್ಥ ಆಗಿಲ್ಲ. ಇದನ್ನು ತೊಗೊಂಡ್ಬಿಟ್ಟೆ, ಬಯೋಡರ್ಮಾ ಅವ್ರದ್ದು ಫೇಸ್ ವಾಶ್. ಇದನ್ನು ತೊಗೊಂಡಿದ್ದಕ್ಕೆ ನನಗೆ 100 ml ಬಾಡಿ ಸಮಥಿಂಗ್ ಕ್ಲೆನ್ಸಿಂಗ್ ಜೆಲ್ ಫ್ರೀ ಬಂದಿದೆ. ಇದು 200 ml, ಇದು 100 ml. ಪರವಾಗಿಲ್ಲ ಅಂತ ಅನಿಸ್ತು ನನಗೆ. ಸರಿ ಬಿಡು ಅಂತ ಅಂದ್ಬಿಟ್ಟು ತೊಗೊಂಡೆ ಇದೊಂದು. ಆ್ಯಂಡ್ ನೆಕ್ಸ್ಟ್ ಬಂದು ಬಯೋ ಆಯಿಲ್ ತೊಗೊಂಡೆ ಸ್ಕಿನ್ ಕೇರ್ಗೆ. ನನ್ನ ಸ್ಕಿನ್ ತೀರಾ ಡ್ರೈ ಆಗಿಬಿಟ್ಟಿದೆ ಬಾಡಿ ಎಲ್ಲ ಅಂತಂದಾಗ ಐ ಯೂಸ್ ದಿಸ್. ಇದು ನಾನು ಆಲ್ಮೋಸ್ಟ್ ಒಂದು 6-7 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ. 2017 ಕೆಲಸಕ್ಕೆ ಹೋಗ್ತಿದ್ದೆ, ಅವಾಗಿಂದಲೂ ಇದನ್ನು ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ನಂತರ ಒಂದು ಬಾಟಲ್ ಇದೆ, ಅದರಲ್ಲಿ ಇಷ್ಟಿದೆ. ಅದಕ್ಕೆ ಇದನ್ನು ರೀಪರ್ಚೇಸ್ ಮಾಡಿ ಆಫರ್ ಇತ್ತಲ್ಲ ಅಂತ ಹೇಳ್ಬಿಟ್ಟು. ನೀವು ಬರೀ ಹಂಗೆ ತೊಗೊಂಡ್ರೆ ನಿಮ್ಗೆ ಎಷ್ಟೋ ಸಾವಿರ ಆಗುತ್ತೆ. ಯಾಕಂದರೆ ಎಷ್ಟೋ 10,000 ಅಲ್ಲ, ಎಷ್ಟೋ ಸಾವಿರ ಅಂದ್ಬಿಟ್ಟೆ ನಾನೊಬ್ಳು. ಒಂದು ನಿಮಿಷ ರೀ, ಇದು 975 ಅಂತ ಇಲ್ಲಿ MRP ಇದೆ. ಬಟ್ ನನಗೆ ತೀರಾ ಕಡಿಮೆಗೇನೋ ಬಿತ್ತು, 600-700 ಆಯಿತು. ಅದಕ್ಕೆ ಇದನ್ನ ತೊಗೊಂಡಿದ್ದು. ಸೊ ಇದರಲ್ಲಿ ನಿಮಗೆ ಎಷ್ಟು ml ಬರುತ್ತೆ, 125 ml ಬರುತ್ತೆ. ಒಂದು ನಿಮಿಷ. ಇದೊಂದು ಹಳೆ ಬಾಟಲು, ಇದು ಇವಾಗ ಹೊಸ ಪರ್ಚೇಸ್ ಮಾಡಿರೋದು. ಸೊ ತುಂಬ ಡ್ರೈ ಆಗೋಯ್ತು ಅಂದರೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೆನ್ಸಿಟಿವ್ ಸ್ಕಿನ್ಗೆ. ಬಟ್ ನೀವು ಒಂದ್ಸತಿ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ, ಏನೇ ಆದರೂ ಅಷ್ಟೇ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡೋಕ್ಕಾಗುತ್ತೆ. ಸೊ ಇದು ನನ್ನ ನೆಕ್ಸ್ಟ್ ಪರ್ಚೇಸ್. ಇನ್ನೊಂದು ಬಂದು ಟಿಂಟ್ ತೊಗೊಂಡಿದ್ದೀನಿ. ಈ ಟಿಂಟ್ ಬಂದು ಇಲಾನಾ ಅಂತ, ಬೀಟ್ ಟಿಂಟ್ ಅಂತ ಹೇಳ್ಬಿಟ್ಟು ತುಂಬ ರಿವ್ಯೂಸ್ ಎಲ್ಲ ನೋಡಿದ್ದೀನಿ ಅದ್ರ ಬಗ್ಗೆ. ಅದಕ್ಕೆ ಇದನ್ನು ತರಿಸ್ಕೊಂಡು, ಓ ಮೈ ಗಾಡ್, ಒಳ್ಳೆ ಕೆಂಪು ಪೇಂಟ್ ಇದ್ದಂಗೆ ಐತೆ ಇದು. ಬಟ್ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ರಿವ್ಯೂಸ್ ಇದೆ ಆಯ್ತಾ ಇದ್ರ ಬಗ್ಗೆ. ಇದು ನೋಡೋಕೆ ರೆಡ್ ಥರ ಕಾಣ್ತಿದೆ, ಬಟ್ ಇದು ಪಿಂಕ್ ಅಂತ ಅನಿಸ್ಬೋದು. ಓಕೆ, ಪಿಂಕೆ ನೋಡೋಣ ಹೇಗಿರುತ್ತೆ ಅಂತ. ಸ್ಮೆಲ್ ಚೆನ್ನಾಗಿದೆ. ಅಯ್ಯೋ ಫುಲ್ ಪಿಂಕ್ ಇದು. ಅಯ್ಯೋ ಈ ಬಾಟ್ಲ್ ನೀವು ಬರೀ ಇಷ್ಟೇ ಬಂದಿರೋದು, ಫುಲ್ ಏನಿಲ್ಲ. ಇಫ್ ಯು ಕ್ಯಾನ್ ಸಿ. ಸೊ ಇದೊಂದು ಟಿಂಟ್ನ ತರಿಸ್ಕೊಂಡಿದ್ದೀನಿ. ಏನಿವೆ ಆಯಿತಾ. ಅದ್ರ ಬಾಕ್ಸ್ ಎಲ್ಲ ಖಾಲಿ ಆಯಿತು. ಇದು ಲಾಸ್ಟ್, ಈ ಬಾಕ್ಸ್ ಮುಗೀತು. ಈ ಕಸ ನೋಡಿ ನಮ್ಮಪ್ಪ ನಮ್ಮನ್ನು ಶೂಟ್ ಮಾಡಿದ್ರೆ ಸಾಕು. ಸೊ ಇದರಲ್ಲಿ ಏನಿದೆ ಅಂತ ನೋಡೋಣ. ಇದರಲ್ಲಿ ಜಾಸ್ತಿನೇ ಇದೆ. ಫಸ್ಟ್ ಟೈಮ್ ಎವರ್ ನಾನು ಕೆ ಬ್ಯೂಟಿ ಅವ್ರದ್ದು ಮೆಟಲ್ ಶೋ ಐ ಶ್ಯಾಡೋ ಸ್ಟಿಕ್ನ ತರಿಸ್ಕೊಂಡಿರೋದು. ಇದು ಬಂದು ಗೋಲ್ಡನ್ ಹಾರ್ ಅಂತ ಹೇಳಿ ಶೇಡು. ನಂತರ ಯಾವುದೂ ಐ ಶ್ಯಾಡೋ ಸ್ಟಿಕ್ ಇರಲಿಲ್ಲ ಆಯಿತಾ. ಸೊ ಈಸಿಯಾಗಿ ಕ್ಯಾರಿ ಮಾಡ್ಬೋದು, ಎಲ್ಲ ಕಡೆ ತೊಗೊಂಡು ಯೂಸ್ ಮಾಡ್ಬೋದು ಅನ್ನೋಕ್ಕೆ. ಯೂಶ್ವಲಿ ನಾನು ಮಾಡಲ್ಲ, ಬಟ್ ಬೇಕಾಗಬಹುದು ಎಂದಕ್ಕಾದರೂ ಅಂತ ಅಂದ್ಬಿಟ್ಟು ನಾನು ತರಿಸ್ಕೊಂಡಿದ್ದೀನಿ. ಬಿಕಾಸ್ ಕೆ ಬ್ಯೂಟಿ ಅವ್ರದ್ದು ಆಫರ್ ಇರೋದೇ ಹೆಚ್ಚು. ಅವ್ರು ಆಫರೇ ಕೊಡಲ್ಲ ಆಯಿತಾ. ಯಾವಾಗೂ ಕೊಡ್ತಾರೆ ಅಂತ ಟೈಮಲ್ಲಿ ಗ್ರ್ಯಾಬ್ ಮಾಡಬೇಕು. ಬಾ ಎಸ್, ಲುಕ್ ಅಟ್ ದಟ್ ಗೋಲ್ಡ್. ಎಲ್ಲಿ ಬರ್ತು ತೋರಿಸ್ಲಿ, ಸಕ್ಕತ್ತಾಗಿದೆ. ಕಾಣ್ತಾ ಇದೆಯಾ ಏನಾದರೂ? ಚೆನ್ನಾಗಿದೆ. ಅಯ್ಯೋ ಬ್ಲಷ್ ಹಾಕ್ಬಿಟ್ಟು ಅಧ್ವಾನ ಮಾಡಿದೆ ಮೂಗ್ನ. ಎಸ್, ಸಖತ್ತಾಗಿದೆ ಅಲ್ಲ.
ಇದರಲ್ಲಿ ನಿಮಗೆ ತುಂಬ ಡಿಫ್ರೆಂಟ್ ಶೇಡ್ಸ್ ಎಲ್ಲ ಇದೆ ಆಯಿತಾ. ನಿಮಗೆ ಬೇಕಿದ್ರೆ ತಗೊಳ್ಳಿ. ಬಟ್ ಈ ಕಲರ್ ಚೆನ್ನಾಗಿದೆ, ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂದ್ಬಿಟ್ಟು ಈ ಕಲರ್ನ ತರಿಸ್ಕೊಂಡೆ. ಇನ್ನೊಂದು ರೋಸ್ ಗೋಲ್ಡ್ ಇದೆ, ಅದನ್ನು ಚೆನ್ನಾಗಿರುತ್ತೆ. ನೋಡ್ತೀನಿ ಇಫ್ ಇನ್ ಕೇಸ್ ಇದನ್ನು ನಾನು ಜಾಸ್ತಿ ಯೂಸ್ ಮಾಡಿದ್ರೆ ಅದನ್ನು ತಗೋತೀನಿ. ಸೊ ದಟ್ ಎರಡನ್ನೂ ಯೂಸ್ ಮಾಡ್ಬೋದು ಅಂತ. ಇದನ್ನ ಕಡಿಮೆ ಯೂಸ್ ಮಾಡಿದ್ರೆ ಅದನ್ನ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಅಲ್ವಾ, ಅದಕ್ಕೆ. ಸೊ ನೆಕ್ಸ್ಟು ಇದನ್ನು ತೊಗೊಂಡಿದ್ದೀನಿ ಆಯ್ಸ್. ಆ್ಯಂಡ್ ನೆಕ್ಸ್ಟು ಮಾರ್ಚ್ ಒಂದು ಲಿಪ್ ಲೈನರ್ ತೊಗೊಂಡೆ, ಬಟ್ ಇದು ಬೇರೆ ಶೇಡ್ ಆಯಿತಾ. ಇದು ಬ್ರೌನ್ ಮೋಕಾ ವಿತ್ ಪಿಂಕ್ ಲಿಪ್ಸ್ಟಿಕ್, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಒಂದೇ ಒಂದು ತರಿಸ್ಕೊಂಡೆ ನಾನು. ಸೊ ಇದೊಂದು. ಆ್ಯಂಡ್ ನೆಕ್ಸ್ಟು ನನ್ನ ಗ್ಲೈಕಾಲಿಕ್ ಆ್ಯಸಿಡ್ ಖಾಲಿ ಆಗಿದೆ, ನಿಮ್ಗೆ ಎಲ್ಲರೂ ಗೊತ್ತು, ಲಾಸ್ಟ್ ಬ್ಲಾಗಲ್ಲೇ ನೋಡಿದ್ವಿ. ಅದಕ್ಕೆ ನಾನು ಮತ್ತೆ ರೀಸ್ಟಾಕ್ ಮಾಡಿಕೊಂಡೆ. ಆ್ಯಂಡ್ ತುಂಬ ಜನ ಕೇಳ್ತೀರಾ ಹೇಗೆ ಯೂಸ್ ಮಾಡೋದು ಅಂತ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳಿದ್ದೀನಿ, ಇಟ್ ಈಸ್ ಜಸ್ಟ್ ಲೈಕ್ ಎ ಸ್ಪ್ರೇ. ನಿಮಗೆ ಹಾಗೆ ಅಪ್ಲೈ ಮಾಡೋಕ್ಕಾಗಿಲ್ಲ ಅಂದರೆ ಸ್ಪ್ರೇ ಬಾಟ್ಲಿಗೆ ಅದನ್ನು ಹಾಕ್ಕೊಂಡು ನೀವು ಸ್ಪ್ರೇ ಥರನೇ ಯೂಸ್ ಮಾಡ್ಬೋದು. ಕೆಲವರು ಕಾಟನ್ ಯೂಸ್ ಮಾಡಿ ಅಪ್ಲೈ ಮಾಡ್ತಾರೆ. ನೀವು ಕಾಟನ್ ಯೂಸ್ ಮಾಡಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಅರ್ಧ ಪ್ರಾಡಕ್ಟು ಕಾಟನಲ್ಲೇ ಹೊರಟೋಗುತ್ತೆ. ಓಕೆನಾ, ಅದಕ್ಕೆ ಡೈರೆಕ್ಟಾಗಿ ಟ್ರೈ ಮಾಡಿ. ನೀವು ಯಾವುದನ್ನು ಫೇಸಿಗೆ ಯೂಸ್ ಮಾಡ್ತೀರಾ ಅಂದರೆ, ಫಾರ್ ಎಕ್ಸಾಂಪಲ್ ಈ ಕಪ್ಪಲ್ಲಿ ಗ್ಲೈಕಾಲಿಕ್ ಆ್ಯಸಿಡ್ ಯೂಸ್ ಮಾಡ್ತೀರಾ ಅಂದ್ಕೊಳ್ಳಿ. ಈಗೇನು ಕಪ್ ಇದೆ ಅಷ್ಟೇ ಕ್ವಾಂಟಿಟಿ, ಅದಕ್ಕೆ ಅರ್ಧ ಕ್ವಾಂಟಿಟಿ ವಾಟರ್ನ ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡ್ಕೋಬೋದು. ಬಿಕಾಸ್ ಡೈರೆಕ್ಟ್ ಮುಖಕ್ಕೆ ಅಪ್ಲೈ ಮಾಡಿಬಿಡಿ. ನಮ್ಮ ಕೈ ಕಾಲು ಎಲ್ಲದಕ್ಕಿಂತ ತುಂಬ ಸೆನ್ಸಿಟಿವ್ ಇರುತ್ತೆ. ಇದು ತೊಗೊಳ್ಳೋ ಶಕ್ತಿ ಇರುತ್ತೆ, ಬಟ್ ಇದು ತೊಗೊಳ್ಳಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ಡ್ಯಾಂಡ್ರಫಿಗೆ, ಪಿಗ್ಮೆಂಟೇಷನ್ಗೆ ಎಲ್ಲದಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇದನ್ನು ರೀಸ್ಟಾಕ್ ಮಾಡ್ಕೊಂಡಿದ್ದು. ಇದು ಆಫರಲ್ಲಿತ್ತು, ಇವರು ಆಫರ್ ಕೊಡಲ್ಲ, ತುಂಬ ಕಡಿಮೆ. ಆ್ಯಂಡ್ ನೆಕ್ಸ್ಟು ಲನೇಶ್ ಅವ್ರದ್ದು ಲಿಪ್ ಬಾಮ್ ತೊಗೊಂಡಿದ್ದೀನಿ ಗಾಯ್ಸ್. ಇದು ಸ್ವಲ್ಪ ಆಫರಲ್ಲಿ ಇತ್ತು ಅಂತ 3 ತೊಗೊಂಡ್ಬಿಟ್ಟೆ. ಒಂದೇ ನಿಮಗೆ 800 ರುಪೀಸ್ ಆಗುತ್ತೆ. ಓಕೆನಾ, 800 ತಾನೇ. ನಾನೇನೋ ಪ್ರೈಸ್ ಹೇಳ್ಬಾರ್ದು, ಒಂದು ನಿಮಿಷ ಹೇಳಿ. ಎಲ್ಲೆಲ್ಲೂ ಕೊಟ್ಟಿಲ್ಲ. 750 ರುಪೀಸ್, ಒಂದಕ್ಕೆ 750 ರುಪೀಸ್ ಆಗುತ್ತೆ. 3ಗೆ ಎಷ್ಟು ಆಗುತ್ತೆ, 2250 ಆಗುತ್ತೆ. ಓಕೆನಾ, ಬಟ್ ನನಗಿದು ಬರೀ 1300 ರುಪೀಸ್ಗೆ ಸಿಕ್ತು. ಸೊ ಅದಕ್ಕೆ 3 ಲಿಪ್ ಬಾಮ್ನ ತೊಗೊಂಡೆ. ಇದರೊಟ್ಟಿಗೆ ನನಗೆ ಇನ್ನೊಂದು 50 ml 5 ml ಒಂದು ಟೋನರ್ ಬಂದಿದೆ, ಬಟ್ ಅದಿನ್ನೂ ಡೆಲಿವರ್ ಆಗಿಲ್ಲ, ಅದು ಫ್ರೀ. ಓಕೆ, ಅದ್ರದ್ದು ಫೋಟೋ ಏನಾದರೂ ಹಾಕ್ತೀನಿ ಇಲ್ಲಿ. ಸೊ 3 ವೇರಿಯಂಟ್ನ ತೊಗೊಂಡಿದ್ದೀನಿ. ಯಾವ್ದ್ಯಾವುದು ಅಂತ ಅಂದರೆ, ಒಂದು ಬಂದು ಬ್ಲೂಬೆರಿ, ಇನ್ನೊಂದು ಬಂದು ಗಮ್ಮಿ ಬೇರ್, ಇನ್ನೊಂದು ಬಂದು ಸ್ವೀಟ್ ಕ್ಯಾಂಡಿ ಅಂತ ಹೇಳಿ 3 ಶೇಡು. ಆಲ್ರೆಡಿ ನಾನು ಸ್ವೀಟ್ ಕ್ಯಾಂಡಿ ಯೂಸ್ ಮಾಡಿದ್ದೀನಿ. ಬ್ಲೂಬೆರಿ ಮತ್ತು ಗಮ್ಮಿ ಬಿಯರ್ ಅದನ್ನು ಬೇರ ಅದು ಯೂಸ್ ಮಾಡಿಲ್ಲ. ಸೊ ಇದು 3 ತೊಗೊಂಡಿದ್ದಕ್ಕೆ ನನಗೆ ಅದೊಂದು ಟೋನರ್ ತರದು ಫ್ರೀ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಬೆಸ್ಟ್ ಅಂತ ಅನ್ನಿಸ್ತು ನನಗೆ. 2300 ರೂಪಾಯಿ ಕೊಡೋ ಬದಲು 1300 ರೂಪಾಯಿ ಕೊಟ್ಟರೆ 3 ಸಿಗುತ್ತೆ. ಲಿಪ್ ಬಾಮ್ ಅಲ್ವಾ, ಬೇಗ ಖಾಲಿ ಆಗ್ತಾ ಇರ್ತಾರೆ, ಅದಕ್ಕೋಸ್ಕರ ಇದನ್ನ ತೊಗೊಂಡಿದ್ದು. ಐ ಥಿಂಕ್ ಎಲ್ಲ ಖಾಲಿ ಆಗಿದೆ ಗೈಸ್. ಎಲ್ಲರೂ ಮುಗಿಸ್ಬಿಟ್ಟೆ. ಇದು ಹಾಲ್ ಮಾಡಿರೋ ದೊಡ್ಡ ವಿಷಯ ಅಲ್ಲ, ಇದೆಲ್ಲ ಎತ್ತಿಕ್ಕೋದೇ ದೊಡ್ಡ ವಿಷಯ ನನಗೆ. ನಮ್ಮಪ್ಪ ಅಷ್ಟೇ, ನಮ್ಮಪ್ಪ ಇದ್ದಾರೆ, ಪಾಪ ಅವರೇ ಹೆಲ್ಪ್ ಮಾಡಿದ್ದಿಲ್ಲ ಎತ್ಕೊಂಬರೋ ಕೆಳಗಡೆಯಿಂದ. ಆ್ಯಂಡ್ ಇದೇ ಆಗಿತ್ತು ನಾಯ್ಕಾ ಹಾಲ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಆ್ಯಂಡ್ ನಿಮಗೆ ಇದರಲ್ಲಿ ಯಾವುದಾದ್ರೂ ಬೇಕು ಅಂತಿದ್ರೆ ಟ್ಯಾಗ್ ಮಾಡಿರ್ತೀನಿ, ಹೋಗಿ ತಗೊಳ್ಳಿ. ಬಲವಂತವಾಗಿ ತಗೊಳ್ಳಿ ಅಂತ ನಾನು ಹೇಳಲ್ಲ, ನಿಮ್ಮ ಇಷ್ಟ. ನಿಮಗೆ ತಗೋಬೇಕು ಅನ್ಸಿದ್ರೆ ಯು ಕ್ಯಾನ್ ಗೋ ಹೆಡ್. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.